ಇಷ್ಟೊತ್ತನ ಬಿದ್ದಿದ್ದ ಕನಸ ನಾ ಕರೋಣ ತಿಂತಿದ್ನೋ ಮರ ಹುಟ್ಟಿಗೆ ಮಣ್ಕೊಂಡಿತ್ತ ಏನೋ ನೀನ್ ಹಗಲತ್ತ ಕನಸು ಕಾಣತಿಲ್ಲ ಅಣ್ಣ ನೀನ್ ಬರೇ ಹಗಲತ್ ಕನಸನ ಕಾಣೋದತ್ಲ ಏ ಅಕ್ಕಿಯೋ ನಿಂದರೆ ಇದಾತ್ ನೋಡು ಒಟ್ಟ ನಡಿ ಸಂಜೆ ಆತ್ ಹೋಗುನು ನಾಳೆ ಜಲ್ದಿ ಬರೋನು ಆದ್ರೂ ಹುಡುಗಿ ಏ ನಡಿ ಓ ಮರಾಯ ತಮ್ಮ ಬಾ ಊಟ ಮಣ್ಣು ಹಾ ಅಣ್ಣ ಬನ್ನಿ ಅಣ್ಣ ಸಾರಿಲ್ಲ ಬರೀ ಅನ್ನ ಅಷ್ಟ ತಿನ್ನೋದು ತಮ್ಮ ನಿನ್ ಮಾಲಕನ್ ರೊಕ್ಕ ಕೇಳಿ ರೊಕ್ಕ ಕೊಡ್ಲಿಲ್ಲ ಅವ್ರ ಅದಕ್ಕೆ ಕಾಯಿಪಲ್ಲೆ ಏನೂ ತಂದಿಲ್ಲ ನಾಳೆ ರೊಕ್ಕ ಸುಮ್ಮನೆ ಕಾಯಿಪಲ್ಲೆ ತೊಗೊಂಬರ್ತಾನು ಇವತ್ತಿದ್ನ ತಿನ್ನೋಣ ಹ್ಞೂ ಅಣ್ಣ ಅಣ್ಣ ನಾನು ಒಂದು ದೊಡ್ಡ ಸಾಲಿಗೆ ಹಚ್ಚಲ ಅಣ್ಣ ತಮ್ಮ ಈಗ ಒಂದು ಹೊತ್ತಿನ ಊಟಕ್ಕೆ ಬರೀ ಇದೀವು ಇನ್ನೇನು ದೊಡ್ಡ ಸಾಲಿಗೆ ಇವಾಗ ಹಚ್ಚಲಿವು ಇಲ್ಲಿ ತಲೆ ಕಸ್ಕೋಬೇಡ ಊಟ ಮಾಡಿ ಹಾಂ ತಮ್ಮ ನೀನು ಆ ಕಡೆ ಬಾ ಅಲ್ಲೇ ಓದ್ಕೋಕೆ ನಾನು ಅಲ್ಲೇ ಕೆಲಸ ಮಾಡ್ತಾನ ಹಾಂ ಅಣ್ಣ ತಮ್ಮ ನೀ ಇಲ್ಲೇ ನೆಳ್ಳಿ ಕೂತು ಓದ್ಕೋ ನಾನು ಕೆಲಸ ಮಾಡ್ತಾನ ಸರಿ ಆಯ್ತಣ್ಣ ಎಷ್ಟೊತ್ತು ಬರೋದು ಸಾವುಕಾರ ಬಂದ್ರೆ ಬೈತಾರಲ್ಲ ಸೊ ಬರೋದು ಲೇಟ್ ಆತ ಪಾಪ ಅಣ್ಣ ಬಿಸಿಲಾಗ ಎಷ್ಟು ದಗದ ಮಾಡತ್ತಾನ ಓ ಅಣ್ಣ ಬಿಸಿಲು ಬಾ ತಿಂಕಟ್ ಹೋಗ್ಯಾಕ್ರಿ ಬರ್ರಿ ಏನ ನೀವು ಸ್ವಲ್ಪ ನಡೀರಿ ನಾನು ಸ್ವಲ್ಪ ಫೋನ್ ಬಂದೈತಿ ದಗದೈತಿ ನೀವು ಮುಗಿಸೋಂಬರ್ರಿ ನಾನು ನಡಿ ತಮ್ಮ ನೀನು ಮಾತು ಕೇಳ್ಬೇಕನ್ನತ್ತೀನಿ ಹಾಂ ಕೇಳೋಣ ಆ ದೇವ್ರು ಹಿಂಗೆ ಪ್ರತ್ಯಕ್ಷ ಆಗಿ ಒಂದು ವರ ಕೊಡ್ತನಂದ್ರೆ ನೀ ಏನು ವರ ಕೇಳ್ತಿ ಏನು ರೊಕ್ಕ ಕೇಳ್ತೀವೋ ಒಂದು ದೊಡ್ಡ ಬಂಗ್ಲೆ ಕೇಳ್ತೀವೋ ಒಂದು ಭಾಳ ಆಸ್ತಿ ಕೇಳ್ತೀವೋ ಬಂಗಾರ ಕೇಳ್ತೀವೋ ಏನು ಕೇಳ್ತಿ ಅಣ್ಣ ಅದನ್ನ ಯಾವುದೂ ಕೇಳಂಗಿಲ್ಲ
ಮತ್ತೇನು ಕೇಳ್ತಿ? ಅಣ್ಣ ನನಗೆ ಮುಂದಿನ ಜನ್ಮನು ಅಂತದಿತ್ತಂದ್ರೆ ನಿನ್ನ ತಮ್ಮ ಆಗಿ ಹುಟ್ಲಿತ್ತ ಬೇಡ್ಕೊತಾನ. ಮತ್ತೇನು ಇವತ್ತು ಎಷ್ಟೆಷ್ಟು ಮಾಡಿರಿ ಕೆಲಸ? ಇಲ್ರಿ ಸಾವ್ಕಾರ ಅದ ಕಸ ಆಡ್ ತಗೊಂಡಿವ್ರೆ, ಮತ್ತು ಆ ಹೊಲ್ದಾಗ ಕಾಯಿ ಆಟಾಗಿದ್ದು ಕಾಯಿ ಆಟ ಹರ್ಕೊಂಡಿವ್ರೆ, ಮತ್ತು ಮಡಿ ಆಟ ಕಟ್ಕೊಂಡಿವು. ಅವನು ಆನಂದ ಈಗೇನು ಫೋನ್ ಬಂತದ್ರೆ ಅವ್ನು ಹೋಗ್ಯಾನ್ರಿ. ಮತ್ತೆ ನಿಮ್ಮ ತಮ್ಮನ ಓದಕ್ಕೆ ದೊಡ್ಡ ಸಲಿಗೆ ಹಚ್ಚಿಲ್ಲ? ಸಾವ್ಕಾರ ನಮ್ಗೆ ದೊಡ್ಡ ಸಾಲಿಗೆ ಹಾಕೊಟ್ರು ರೊಕ್ಕ ಎಲ್ಲಿ ಬರ್ಬೇಕ್ರಿ? ನಾ ಚೆಂಚನ ದುಡ್ದಾಗ ಇಬ್ಬರದು ಹೊತ್ತಿನ ಊಟ ಆಕೈತಿ, ಮತ್ತಿನ್ನು ಅಂಥದ್ರಾಗ ದೊಡ್ಡ ಸಾಲಿಗೆ ಎಲ್ಲಿ ಹಾಕೊಂಡ್ರಿ? ಇವ್ ನನ್ನ ಜೊತೆ ಹಚ್ಕೊಡು, ಇವ್ನು ದೊಡ್ಡ ಸಲಿಗೆ ಹಚ್ತಾನ. ನನಗೂ ಯಾರು ತಮ್ಮಗಳು ಯಾರಿಲ್ಲ, ಇವನ ನನ್ನ ತಮ್ಮ ತಿಳ್ಕೊತಾನ. ತಮ್ಮ ಸಾವ್ಕಾರ ದೊಡ್ಡ ಸಾಲಿಗೆ ಹಚ್ಕೊಡ್ತಾರತ್ತ, ಮತ್ತು ಅವ್ರ ಜೊತೆ ಹೋಗ್ಯಾನ. ನಾ ಹೋಗೋದಿಲ್ಲ. ಮತ್ತು ಮುಂಜಾನೆ ದೊಡ್ಡ ಸಾಲಿಗೆ ಹೋಗ್ಕೊಂಡು ಆತಿದ್ಲೆ, ಮತ್ತು ಈ ಸಾವ್ಕಾರ ದೊಡ್ಡ ಸಾಲಿಗೆ ಕಲಿಸ್ತಾನ ಆತಾರೋ, ಅವ್ರ ಜೊತೆ ಹೋಗ್ಲಾ? ಅಣ್ಣ ನಾ ನಿನ್ನ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ತಮ್ಮ ನನ್ನ ಜೊತೆ ಬಾ, ನಮ್ಮ ತಮ್ಮಕ್ಕಿಂತ ಹೆಚ್ಚು ನೀನು ನೋಡ್ಕೊತಾನ. ಇಲ್ಲ ನಮ್ಮ ಅಣ್ಣನ ಬಿಟ್ಟು ನಾ ಎಲ್ಲಿ ಬರಂಗಿಲ್ಲ. ಜಗ್ಗು ನೀರ ಒಟ್ಟು ತೀಸ್ ಉಳಪ್ಪ. ತಮ್ಮ ಸಾವ್ಕಾರ ಇಷ್ಟೆಲ್ಲ ಹೇಳತ್ತಾರ ಹೋಗಾಕು, ಹೋಗ್ಲಿಕ್ಕೆ ನನ್ನ ಮೇಲೆ ಆಣೆಗಿತ್ತು ನೋಡ. ಸಾವ್ಕಾರ ಬರ್ತಾನ್ರಿ, ಅದ್ರ ಕೆಲಸ ಭಾಳ ಸಾಕು, ಹೋಗ್ಬೇಡ್ರಿ, ನಿಮ್ಮ ಕೈ ಮುಗಿತಾನ. ಜಗ್ಗು ಅವನ ಕೆಲ್ಸಕ್ಕೆ ಹಚ್ಚಾಕ ಕರ್ಕೊಂಡು ಹೊಂಟಿಲ್ಲ, ಸಾಲಿ ಕೆಲಸ ಕರ್ಕೊಂಡು ಹೊಂಟ. ಬಾ ತಮ್ಮ ನಾವು ಹೋಗುನು. ಜಗ್ಗಿ ನಿನ್ನ ರಿಪೋರ್ಟ್ ಬಂದೈತಿ, ನಿನಗೆ ಮೆದುಳು ಪ್ರಾಬ್ಲಮ್ ಐತಿ, ಪೂರ ಲಾಸ್ಟ್ ಸ್ಟೇಜಿಗೆ ಐತಿ ಅಂತ. ಯಾವ ಸಮಯದಾಗ ಏನಾಕೈತಿ ಗೊತ್ತಿಲ್ಲ. ಆದಷ್ಟು ಜಲ್ದಿ ನೀ ದೊಡ್ಡ ದವಾಖಾನೆ ತೋರಿಸ್ಬೇಕು, ಇಲ್ಲಾಂದ್ರೆ ಬದುಕೋದ ಡೌಟ್. ಸರಿ ಥ್ಯಾಂಕ್ಸ್. ಇದು ಅದ್ರ ಒಂದು ಮಾತು, ಈ ದಯವಿಟ್ಟು ಈ ವಿಷಯ ನಮ್ಮ ತಮ್ಮ ಗೊತ್ತಾಗಬಾರ್ದು, ನಿನ್ನ ಕೈ ಮುಗಿತಾನ. ಸರಿ ಆಯಿತು, ನಾ ಬರ್ತಾನೋ, ಹಂಗೇನು ಹೇಳೋದಿಲ್ಲ, ನೀವು ಹುಷಾರು ತೋ ಫೈಲ್. ದೊಡ್ಡ ದವಾಖಾನೆ ತೋರಿಸೋಟ್ ರೊಕ್ಕ ನಮಗೆಲ್ಲಿ ಬರಬೇಕು? ಮೊದಲ ಈಗ ಒಂದು ಹೊತ್ತಿನ ಊಟಕ್ಕೆ ಬಿರಿ ಇದ್ದೀವು. ಅಕಸ್ಮಾತ್ ನನಗೆ ಏನಾರು ಹೆಚ್ಚಾಕಮ್ಮ ಆದ್ರೆ ನಮ್ಮ ತಮ್ಮ ನೋಡ್ಕೋರು ಯಾರ? ದೇವ್ರ, ಇದಕ್ಕೆ ನೀನೋ ಒಂದು ಏನಾರು ಆದಿ ತೋರ್ಸಪ್ಪ, ಎಲ್ಲ ನಿನ್ನ ಮೇಲೆ ಐತೆಪ್ಪ. ದೇವ್ರ ಎಲ್ಲದಕ್ಕೊಂದು ಹಾದಿ ಮಾಡಿರ್ತಾನಂತ. ಇವತ್ತು ನಾ ಸತ್ರು ಖುಷಿ ಐತಿ, ನಮ್ಮ ತಮ್ಮನ ಒಂದು ಒಳ್ಳೆ ಮನೆಗೆ ಸೇರಿಸಿದ. ನಾ ಇದ್ರೂ ಅವನಿಷ್ಟು ಚಲೋ ನೋಡ್ಕೋತಿನೋ ಗೊತ್ತಿಲ್ಲ, ಆದ್ರೆ ಅವಿನ ಮೇಲೆ ಭಾಳ ಖುಷಿಯಾಗಿರ್ತಾನೆ. ನನಗಷ್ಟ ಸಾಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.